ಏನಾದರೂ ಸಮಸ್ಯೆ ಆದರೆ ದಿನದಲ್ಲಿ ಅಯ್ಯೋ ಬೆಳಗ್ಗೆ ಹೇಗೆ ಎದ್ದನೋ ಏನೋ, ಯಾವ ಕಡೆ ಎದ್ದನೋ ಏನೋ, ಬೆಳಗ್ಗೆ ನೋಡು ಹಾಗಾಯಿತು, ಇಡೀ ದಿನ ಇದೇ ಥರ ಆಗ್ತಾಯಿದೆ ಅಂತ ನಾವು ಎಷ್ಟು ಸರಿ ಮಾತಾಡ್ತೀವಲ್ವ. ಎಸ್, ಅದರ ವಿರೋಧವಾದ ಮನಸ್ಥಿತಿ ಕೂಡ ನಿಜ ಯಾಕಾಗಲ್ಲ? ಖಂಡಿತ ಆಗುತ್ತೆ. ಇಫ್ ಯು ಗಿವ್ ಅ ಬೆಸ್ಟ್ ಸ್ಟಾರ್ಟ್ ಟು ಯುವರ್ ಮಾರ್ನಿಂಗ್, ನಿಮ್ಮ ಇಡೀ ದಿನ ಅದೇ ರೀತಿ ಸೀರೀಸ್ ಆಫ್ ಗುಡ್ ಇವೆಂಟ್ಸ್ ಆಗಿ ಖಂಡಿತ ಫ್ಲೋ ಆಗುತ್ತೆ. ಆದರೆ ನೀವು ಈ ಎನರ್ಜಿ ಬೆಸ್ಟ್ ಮಾರ್ನಿಂಗ್ ರುಟೀನ್ ಏನು ಮತ್ತು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕಲ್ತ್ಕೊಂಡಾಗ ಮಾತ್ರ ಈ ಗುಡ್ ಲಕ್ ವೈಬ್ಸ್ ನೀವು ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ವಿಶೇಷವಾದ ಔಷಧರಹಿತ ಚಿಕಿತ್ಸೆ ಸಲಹೆಯಲ್ಲಿ. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಔಷಧರಹಿತ ಚಿಕಿತ್ಸೆಯ ಸಲಹೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಹಿಂದೆ ಬೆಳಗ್ಗೆ ಮಾಡ್ಬೋದಾದಂಥ ಹಲವಾರು ಅದ್ಭುತ ಕ್ರಿಯೆಗಳ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹಂಚ್ಕೊಂಡಿದ್ದೀನಿ. ಅದು ಜರ್ನಲಿಂಗ್ ಇರಬಹುದು, ವಿಶೇಷವಾದ ಕೆಲವೊಂದು ಪ್ರಾಣಾಯಾಮಗಳನ್ನು ಮಾಡೋದಿರಬಹುದು, ಅಥವಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಟ್ರೈನ್ ಮಾಡ್ಕೊಳ್ಳುವಂಥದ್ದು ಇರಬಹುದು, ಕೆಲವೊಂದು ನೆಗೆಟಿವ್ ಥಾಟ್ಸನ್ನು ರಿಲೀಸ್ ಮಾಡೋದಕ್ಕೆ ಮಾಡ್ಕೊಳ್ಬೇಕಾಗಿರುವಂಥ ಕೆಲವೊಂದು ಅಭ್ಯಾಸಗಳಿರ್ಬೋದು ಇತ್ಯಾದಿ. ಆದರೆ ನಾನಿವತ್ತು ನಿಮಗೆ ತುಂಬ ಸುಲಭವಾಗಿ, ಯಾಕೆಂದರೆ ಆಲ್ಮೋಸ್ಟ್ ಇನ್ನೇನು ಜೂನ್ ಬಂದುಬಿಡ್ತಾ ಇದೆ ನೋಡಿ, ಅಂದರೆ ಒಂದು ವರ್ಷದಲ್ಲಿ 6 ತಿಂಗಳು ಇನ್ನೇನು ಕಳೆದು ಹೋದ್ರೂ ನಾಳೆ ಧ್ಯಾನ ಮಾಡ್ತೀನಿ, ಮಧ್ಯದಲ್ಲಿ ಬಿಟ್ಟೋಯ್ತು, ಆ್ಯಕ್ಚುಲಿ ರೀಸ್ಟಾರ್ಟ್ ಮಾಡಿಬಿಡ್ತೀನಿ, ಈ ಥರ ಎಷ್ಟೋ ದಿನಗಳನ್ನು ಕಳೀತಾ ಅಯ್ಯೋ ವರ್ಷನೇ ಮುಗ್ದೋಯ್ತು ಗೊತ್ತೇ ಆಗಲಿಲ್ವಲ್ಲ ಅನ್ನೋ ಫೀಲಿಂಗ್ ಬರಬಾರ್ದು ನೋಡಿ. ಆದ್ದರಿಂದ ಅಟ್ಲೀಸ್ಟ್ ಈ 3 M's ನೀವು ಫಾಲೋ ಮಾಡಿದ್ರೆ ಖಚಿತವಾಗಿ ನಿಮ್ಮ ಮಾರ್ನಿಂಗಿಗೆ ಒಂದು ಅಮೇಝಿಂಗ್ ಬೆಸ್ಟ್ ಸ್ಟಾರ್ಟನ್ನು ನೀವು ಕೊಡಬಹುದು ಆ್ಯಂಡ್ ಅದರ ಎನರ್ಜಿಯನ್ನು ಥ್ರೂ ಔಟ್ ದ ಡೇ ಉಪಯೋಗಿಸ್ಕೊಳ್ಬಹುದು. ಫಸ್ಟ್ M ಇಸ್ ಎನಿ ಡೇ ವಿತೌಟ್ ಎನಿ ಡೌಟ್ ಮೆಡಿಟೇಷನ್. ಎಸ್ ನೋಡಿ, ನೀವು ಧ್ಯಾನ ಮಾಡಬೇಕು, ಒಂದು ರೀತಿ ಆಳವಾದ ಯಾವುದೋ ಸಮಾಧಿ ಸ್ಥಿತಿಗೆ ಫಸ್ಟ್ ಡೇನೇ ಹೊರಟೋಗ್ಬೇಕು, ಈ ಎಕ್ಸ್ಪೆಕ್ಟೇಷನ್ಸ್ ಬೇಡ. ಆರಾಮವಾಗಿ ಕೂತ್ಕೊಳ್ಳಿ, ಮನಸ್ಸು ಆ ಕಡೆ ಈ ಕಡೆ ವಿಚಲಿತ ಆಗುತ್ತೆ, ಕೂಗಾಡುತ್ತೆ. ನೀವು ಸ್ಥಿರವಾಗಿ ಹೀಗೆ ನೀವು ಕೂತಿದ್ರೂ ಮನಸ್ಸು ಗೋಳಾಡುತ್ತೆ, ಎದ್ದು ಬಾ ಅನಿಸುತ್ತೆ, ಕಿರ್ಚಾಡಬೇಕು ಅನಿಸುತ್ತೆ. ಆದರೆ ಕ್ರಮೇಣವಾಗಿ 2 ನಿಮಿಷ, ಒಂದೊಂದೇ ನಿಮಿಷ ಆರಾಮವಾಗಿ ಆ ಒಂದು ಧಾರಣೆಯನ್ನು ನಾನು ಮಾಡ್ತೀನಿ ಅಂತ ಪ್ರತಿದಿನ ನಡೀತಾ ಇರೋದನ್ನು ಸಾಕ್ಷೀಭೂತರಾಗಿ ನೋಡ್ತಾ ಹೋದರೆ ಖಂಡಿತವಾಗಿಯೂ 1 ನಿಮಿಷದ ಸ್ಥಿರತೆ 2, 5, 10, 15, 20 ಗಂಟೆಗಳ ಕಾಲ ಮೈಮರೆತು ಕೂರೋ ದಿನ ಬಂದೇ ಬರುತ್ತೆ. ಸೊ ಮೊದಲನೇದು, ನಿಮ್ಗೆ ಎಷ್ಟು ಸಮಯ ಇದೆಯೋ ಅಷ್ಟೇ ಸಮಯ ನಿಗದಿತವಾಗಿ ಮೆಡಿಟೇಷನ್ ಮಾಡಿ. ಪ್ರತಿದಿನ ಅರ್ಧ ಗಂಟೆ ಮಾಡ್ತಿದ್ದೆ, ಇವತ್ತು ಅರ್ಧ ಗಂಟೆ ಟೈಮ್ ಇಲ್ಲ ಅದನ್ನು ಮಾಡೋದೇ ಇಲ್ಲ ಅಂತ ಮಾಡ್ಕೋಬೇಡಿ. ಇವತ್ತು ಅರ್ಧ ಗಂಟೆ ಟೈಮ್ ಇಲ್ಲ ಅಂದರೆ 5 ಮಿನಿಟ್ಸ್ ಆದರೂ ಮಾಡ್ತೀನಿನೋ ಡೆಡಿಕೇಶನ್ ನಿಮಗೆ ಇರಬೇಕು. ಆ್ಯಂಡ್ ಎಸ್, ಸಾಕಷ್ಟು ಲಾಭಗಳು ಮೆಡಿಟೇಷನ್ ಬಗ್ಗೆ ಏನೇನು ಬರುತ್ತೆ ಅನ್ನೋ, ಧ್ಯಾನದಲ್ಲಿ ನನಗಾದ ಆಹ್ಲಾದಕರ ಅನುಭವಗಳು ಅಂತ ತುಂಬ ವೈರಲ್ ಆದ ಒಂದು ವಿಡಿಯೋ ಇದೆ, ತುಂಬ ಹಳೇದು, ಸುಮಾರು ಒಂದು 6-7 ವರ್ಷ ಹಳೇದು ಅನಿಸುತ್ತೆ. ಅದರ ಲಿಂಕ್ ಹಾಕಿರ್ತೀನಿ, ಅದನ್ನು ಒಂದು ಸತಿ ನೋಡಿ. ಸೊ ಈ ರೀತಿ ಕ್ರಮೇಣವಾಗಿ ಹೇಗೆ ನೀವು ಅದಕ್ಕೊಂದು ಎನರ್ಜಿಗೆ ಕ್ಯಾಲಿಬ್ರೇಟ್ ಮಾಡ್ಕೊಳ್ಬೋದು ನಿಮ್ಮ ಸಿಸ್ಟಮ್ನ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇನ್ನು 2ನೇ M ತುಂಬ ಇಂಪಾರ್ಟೆಂಟ್ ಆಗಿರೋದು ಮೂವ್ಮೆಂಟ್. ಬಾಡಿ ಸ್ಟಿಫ್ ಆಗಿದೆ, ವಯಸ್ಸಾಗಿದೆ, ಈಗ ತಾನೇ ಪೆಟ್ಟು ಬಿದ್ದಿದೆ, ಅಯ್ಯೋ ನಂಗೆ ಮೈಕೈ ನೋವುತ್ತೆ, ಈ ಥರ ಕಾರಣ ಕೊಟ್ಕೊಂಡು, ಅಥವಾ ಟೈಮ್ ಇಲ್ಲ ಈ ಥರ ಕಾರಣ ಕೊಟ್ಕೊಂಡು ಎಕ್ಸಸೈಸ್ ಯೋಗ ಮಾಡದೇ ಇರೋ ಥರ ದಯವಿಟ್ಟು ಮಾಡ್ಕೊಳ್ಬೇಡಿ. ಸ್ವಲ್ಪ ಕಾನ್ಷಿಯಸ್ ಮೂಮೆಂಟ್ ಮಾಡಿ. ಸೂಕ್ಷ್ಮ ವ್ಯಾಯಾಮ ಮಾಡೋಷ್ಟು ಸಮಯ ಇಲ್ವಾ ನಿಮಗೆ? ಸೂಕ್ಷ್ಮ ವ್ಯಾಯಾಮ ಅಂದರೆ ಕತ್ತು ಹೀಗೆ ಜಾಗೃತವಾಗಿ ಅಲ್ಲಾಡಿಸೋದು, ಬೆರಳು ತೆಗಿಯೋದು, ಮುಚ್ಚೋದು, ಕಾಲು ಬೆರಳು ಈ ಥರ ಮೂವ್ಮೆಂಟ್ ಮಾಡೋದು. ಇಷ್ಟಾದರೂ ನೀವು ಶುರು ಮಾಡಿ. ಸ್ಕಿಪ್ಪಿಂಗ್ ಮಾಡಿ ಫಾರ್ 5 ಮಿನಿಟ್ಸ್. ಎಸ್, ಲಿಟ್ರಲಿ 3 to 5 ಮಿನಿಟ್ಸ್ ಅಭ್ಯಾಸವನ್ನು ಶುರು ಮಾಡ್ಕೊಳ್ಳಿ. ನೋಡಿ, ನಾನು ಇನ್ನೊಂದು ತುಂಬ ವೈರಲ್ ಆಗಿರೋ ವಿಡಿಯೋ ತುಂಬ ವರ್ಷದ ಹಿಂದೆ ಮಾಡಿದ್ದೆ, ಡಿಪ್ರೆಷನಿಂದ ಹೊರಗಡೆ ಬರೋದು ಹೇಗೆ ಅಂತ. ಅದರಲ್ಲಿ ಈ ಥರದ ಕೆಲವು ಅಭ್ಯಾಸಗಳು ಆ್ಯಕ್ಚುಲಿ ಕೆಮಿಕಲಿ ಒಳಗಡೆ ಏನು ಬದಲಾವಣೆಯನ್ನು ಮಾಡುತ್ತೆ ಅನ್ನೋದನ್ನು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಲಿಂಕು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ, ಸಾಧ್ಯ ಆದರೆ ನೋಡಿ. ಎಕ್ಸಸೈಸ್ ಮಾಡ್ತಾ ನಿಮ್ಮಲ್ಲಿ ಜನ್ರೇಟ್ ಆಗೋ ಆ ಒಂದು ಹ್ಯಾಪಿ ಹಾರ್ಮೋನ್ಸ್ ಏನಿದೆ, ಅದು ಸೆರೋಟೋನಿನ್ ಇರ್ಬೋದು, ಡೋಪಮಿನ್ ಇರ್ಬೋದು, ಅದು ನಿಮ್ಮ ಆ್ಯಕ್ಚುಲ್ ಮಾನಸಿಕ ಖಿನ್ನತೆಗೆ, ಬೇಸರಕ್ಕೆ ಮದ್ದಾಗತ್ತೆ.
ಬಟ್ ನೀವು ನಂಗೆ ಟೈಮ್ ಇಲ್ಲ 1 hour ಬೆಳಗ್ಗೆ 5 ಗಂಟೆ ಬ್ಯಾಚು, ನಾನು ಎದ್ದೇಳೋದು 7 ಗಂಟೆಗೆ, ಈ ಥರ ಕಾರಣ ಕೊಡ್ತಾ ಇದ್ರೆ ನೀವು ಖಂಡಿತ ಒಂದು ಅಮೇಝಿಂಗ್ ಮಾರ್ನಿಂಗ್ ರೂಟೀನ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಅದು ಹಾಗೇ ಇವೆಂಚುಲಿ ಇಡೀ ದಿನ ಆ ಡಲ್ನೆಸ್ಸಲ್ಲಿ, ತುಂಬ ಲೋ ಎನರ್ಜಿಯಲ್ಲಿ, ಆಮೇಲೆ ಅದೇ ಗೋಳಾಟದಲ್ಲಿ ಹಾಗೇ ಸೀರೀಸ್ ಆಫ್ ಇವೆಂಟ್ಸು, ಆಮೇಲೆ ತಿಂಗಳು, ವರ್ಷ, ಜನ್ಮ ಖಾಲಿಯಾಗೋಗುತ್ತೆ. ಸೊ 5 minutes ಖಂಡಿತ ಕೊಟ್ಕೋಬೋದು. ನಾನು ಯಾಕೆ 5 minutes ಅಂತ ಇದ್ದೀನಿ ಅಂದರೆ, ನಿಮಗೆ 1 ಗಂಟೆ ಯೋಗ ಧ್ಯಾನ ಮಾಡಬಾರ್ದು ಅಂತ ಡಿಸ್ಕರೇಜ್ ಮಾಡೋಕ್ಕಲ್ಲ. ಮೊಮೆಂಟಮ್ ಬಂದರೆ ಆಯಿತು, ಆಮೇಲೆ ನೀವೇ ಕಂಟಿನ್ಯೂ ಮಾಡಿಬಿಡ್ತೀರ, ನಾನೇನು ಹೇಳೋದು ಬೇಕಾಗಿಲ್ಲ. ಹೌದಾ ಇಲ್ವಾ? ಓದೋದನ್ನು ಇನಿಷಿಯಲಿ ಟೀಚರ್ ಹೇಳ್ಕೊಡ್ತಾರೆ, ಅದು ರುಚಿ ಹತ್ತಿತು ಅಂದರೆ ಆ ವಿದ್ಯಾರ್ಥಿ ಲೈಬ್ರರಿಗಟ್ಟಲೆ ಪುಸ್ತಕಗಳನ್ನೇ ಓದಿ ಮುಗಿಸ್ಬಿಡ್ತಾರೆ ಕೆಲವು ವರ್ಷಗಳಲ್ಲಿ. ಅದಕ್ಕೋಸ್ಕರ ಓಕೆ ರೈಟ್. 3ನೇ M ಗೆಸ್ ಮಾಡ್ತೀರಾ? ಎಸ್, ಮ್ಯಾಜಿಕಲ್. ಆ ಮೈಂಡ್ಫುಲ್ನೆಸ್ ಇದೆಯಲ್ಲ ಅದು. ಅಂದರೆ ಏನು? ನೀವು ಒಳಗಡೆ ಇರೋ ಆ ಒಂದು ಚಮತ್ಕಾರಯುತವಾದ ಮ್ಯಾಜಿಕ್ ಪವರ್ನ ಆಕ್ಸೆಸ್ ಮಾಡೋದು. ಸೊ 3ನೇದು ಮ್ಯಾಜಿಕ್ ಪವರ್ ಆಕ್ಸೆಸ್. ಏನದು ಮ್ಯಾಜಿಕ್ ಪವರ್? ನಿಮ್ಮ ಸುಪ್ತ ಮನಸ್ಸಿನಲ್ಲಿ ನಿಮ್ಮ ನ್ಯೂನತೆಗಳನ್ನು ಗೆಲ್ಲೋ ಸಾಮರ್ಥ್ಯ ಇದೆ. ನಿಮ್ಮ ಸುಪ್ತ ಮನಸ್ಸಿನಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳ ಮೂಲ ಕಾರಣಗಳು ಅಡಗಿದೆ. ನಿಮ್ಮ ಸುಪ್ತ ಮನಸ್ಸಿನಲ್ಲಿ ನೀವು ಹೇಗೆ ಆಧ್ಯಾತ್ಮಿಕವಾಗಿ ಉನ್ನತವಾದ ಇಂಟೆಲಿಜೆನ್ಸ್ಗೆ ಹೋಗ್ಬೋದು ಅನ್ನೋ ರಹಸ್ಯ ಕೂತಿದೆ. ನಿಮ್ಮ ಸುಪ್ತ ಮನಸ್ಸಿನಲ್ಲಿ ನೀವು ಒದ್ದಾಡ್ತಾ ಇರೋ ಸಮಸ್ಯೆಯಿಂದ ಪರಿಹಾರ ಹೇಗೆ ಪಡ್ಕೊಳ್ಬೇಕು ಅನ್ನೋದು ಕೂತಿದೆ. ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಮೊನ್ನೆ ಯಾವುದೋ ಕನಸು ಬಿತ್ತಲ್ಲ, ಅದರ ಮೂಲಕ ಇರೋ ಆ ರಹಸ್ಯ ಹೇಗೆ ಭೇದಿಸಿ ಆ ಸೂಚನೆಯ ಮೂಲಕ ಹೀಲಾಗಬೇಕು ಅನ್ನೋದಿದೆ. ಈ ಥರ ಹೇಳ್ತಾ ಹೋದರೆ ನಿಮ್ಮ ಸುಪ್ತ ಮನಸ್ಸಲ್ಲಿ ಮದ್ದಿದೆ, ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಅನಂತ ಖುಷಿ ಇದೆ. ನಾನು ಹೇಳ್ತಾನೆ ಹೋಗಬಹುದು. ಅದೊಂದು ಜ್ಞಾನ ಭಂಡಾರದ ಒಂದು ಸ್ಥಳ. ಸೊ ಫಸ್ಟ್ ಆಫ್ ಆಲ್ ನೀವು ಆ ಮೈಂಡ್ ಪವರ್ನ ಆಕ್ಸೆಸ್ ಮಾಡೋದಕ್ಕೆ ಯಾವುದಾದ್ರೂ ವಿದ್ಯೆ ಮೂಲಕ ಕೂತ್ಕೊಳ್ಳಿ. ಅದು ನೀವು ಹಿಂದೆ ಕಲ್ತಂತಹ ಯಾವುದೋ ಒಂದು ಡಿವೈನ್ ಮೆಡಿಟೇಷನ್ ಅನುಭವದ ಮೂಲಕ ಇರಬಹುದು, ಅಥವಾ ನಮ್ಮ ಬಳಿಯಲ್ಲೇ ನಾವು 15 ವರ್ಷದಿಂದ ಬೇರೆ ಬೇರೆ ವರ್ಕ್ಶಾಪ್ಸ್ ಮಾಡ್ತಾನೇ ಇದ್ದೀವಿ. ನೀವು ಎನರ್ಜಿ, ಪಾಸಿಟಿವ್ ಎನರ್ಜಿನ ತೊಗೊಳ್ಳೋದು ಕಲ್ತಿರೋದಿರಬಹುದು, 14 days ಆರಾ ಕ್ಲೆನ್ಸಿಂಗ್ ಇರಬಹುದು, ಬ್ರೈನ್ ಜಿಮ್ ಇರಬಹುದು, ಮ್ಯಾನಿಫೆಸ್ಟೇಷನ್ ಇರಬಹುದು. ಸೋ ಮೆನಿ ವರ್ಕ್ಶಾಪ್ಸ್ ವಿ ಹ್ಯಾವ್ ಡನ್. ಇನ್ನರ್ ಹೀಲಿಂಗಿಂದು ಟೆಕ್ನಿಕ್ಸ್ಗಳಿರ್ಬೋದು, ಸೆಲ್ಫ್ ಲವ್ನ ಇದಿರ್ಬೋದು. ಈಗಂತೂ ಉಚಿತವಾಗಿ ಡಿವೈನ್ ಮದರ್ ಲೈಕ್ ಮೆಡಿಟೇಷನ್ ಮಾಡ್ತಾ ಇದ್ವಿ ಪ್ರತಿ ದಿನ. ಆ ದೈವಿ ಬೆಳಕನ್ನು ಉಪಯೋಗಿಸ್ಕೊಂಡು ಅದಿರಬಹುದು. ಈ ಇನ್ನರ್ ಪವರ್ನ ನಿಧಾನವಾಗಿ ಆಕ್ಸೆಸ್ ಮಾಡಿ. ಇದ್ಯಾವುದೂ ಇಲ್ಲ ಅಂದರೆ ಡೈರೆಕ್ಟಾಗಿ ನನ್ನ ಯೂಟ್ಯೂಬಲ್ಲಿ ಲೈವ್ ಟೈಪಿಗೆ ಹೊಟ್ಟೋಗ್ಬಿಡಿ. 100 ಫ್ರೀ ವರ್ಕ್ಶಾಪ್ಗಳು, ಸೆಷನ್ಗಳು ಅದರಲ್ಲಿದೆ. ನಿಮಗೆ 100 ಇದೆ. ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಇರೋ ಟೈಟಲ್ಲು, ಟಾಪಿಕ್ಕು, ಅದ್ರ ಮೇಲೆ ವರ್ಕ್ ಮಾಡಿ. 10-15 minutes ಈ ಮೈಂಡ್ ಪವರ್ನ ಆಕ್ಸೆಸ್ ಮಾಡ್ತಾ ಯಾವ ಥರ ನೀವೇ ಕಟ್ಕೊಂಡಿರುವಂಥ ಆ ಕೋಟೆ, ಆ ಜೈಲನ್ನು ಭೇದಿಸಿ ಹೊರಗಡೆ ಬಂದು ವಿಶಾಲವಾದ ಪ್ರಪಂಚವನ್ನು ನೋಡ್ತೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮಾಡ್ತೀರಾ? ಸೊ ಅಮೇಝಿಂಗ್ ಮಾರ್ನಿಂಗ್ 100% ವರ್ಕ್ ಆಗೋ ರೊಟೀನಲ್ಲಿ 1ನೇ M ಏನೋ ಮೆಡಿಟೇಷನ್, 2ನೇ M ಏನೋ ಮೂವ್ಮೆಂಟ್, 3ನೇ M ಏನೋ ಮೈಂಡ್ ಪವರ್ ಆಕ್ಸೆಸ್. 3ಅನ್ನು 2 ನಿಮಿಷ ಮಾಡಿದ್ರು ನಿಮ್ಗೆ ಬದಲಾವಣೆ ಗೊತ್ತಾಗತ್ತೆ ರೀ. ಆಮೇಲೆ ನೀವೇ ಅದನ್ನು ನಿಧಾನವಾಗಿ ಬೆಳಗ್ಗೆ 2 hour ನನಗೆ ಅಪ್ಪ ಯಾರೂ ಡಿಸ್ಟರ್ಬ್ ಮಾಡಬೇಡಿ, ನಾನು ಅರ್ಧ ಗಂಟೆ ಧ್ಯಾನ, ಯೋಗ, ಪ್ರಾಣಾಯಾಮ ಎಲ್ಲ ಮಾಡ್ಕೊಂಡು ಬರ್ತೀನಿ ಅಂತ ಹೇಳೋ ಒಂದು ಹಂತಕ್ಕೆ ಖಂಡಿತ ಬೆಳಿತೀರ. ನಾನು ಹೀಗೆ ಪುಟ್ಟೆ ಹೆಜ್ಜೆ ಇಟ್ಕೊಂಡೆ ಎಷ್ಟೋ ವರ್ಷಗಳಿಂದ ಶುರು ಮಾಡಿದ್ದು. ಈಗ ಧ್ಯಾನಕ್ಕೆ ಕೂತ್ರೆ ಮೈಮರೆತು ಎಷ್ಟು ಗಂಟೆ ಆಗುತ್ತೆ ಗೊತ್ತೇ ಆಗೋಲ್ಲ. ಈಗ ಮೈಂಡಿಗೆ ಸುಮ್ಮನೆ ಇರು ಅಂದರೆ ಸುಮ್ಮನೆ ಇರುತ್ತೆ. ಈಗ ದೈಹಿಕ ನೋವಿಗೆ ಇವಾಗ ಆಗಲ್ಲ ಆಮೇಲೆ ಸೊಲ್ಯೂಷನ್ ಕೊಡ್ತೀನಿ ಅಂದರೆ ಇರುತ್ತೆ. ಸೊ ಈ ನಾಟ್ ಗಿವಿಂಗ್ ಅಪ್ ಆ್ಯಟಿಟ್ಯೂಡ್ ಇರಬಹುದು, ಆ ಒಂದು ಝೀಲ್ ಆ್ಯಂಡ್ ಎನರ್ಜಿ ವೈಬ್ರೆನ್ಸಿಯ ಒಂದು ರಿಫ್ಲೆಕ್ಷನ್ ಇರ್ಬೋದು. ನಾನು ಏನು ಅಂತ ಹೇಳಿ ಆ ವೈಭವವನ್ನು ನೀವು ಮಿಸ್ ಮಾಡ್ಕೋಬಾರ್ದು. 3 M ಯಾವಾಗಲೂ ಪಾಕೆಟಲ್ಲಿ ಇಟ್ಕೊಳ್ಳಿ, ಹೃದಯದಲ್ಲಿ ಇಟ್ಕೊಂಡು ಫಾಲೋ ಮಾಡಿ. ಓಕೆನಾ? ಎಸ್. ಇನ್ನು ಇದೇ ತಿಂಗಳು 30ನೇ ತಾರೀಕು ಈಗ ನಾನು ಸುಪ್ತ ಮನಸ್ಸು ಏನೆಲ್ಲ ಪವರ್ ಕೊಡುತ್ತೆ, ಮೈಂಡ್ ಪವರ್ ಅಂತ ಹೇಳಿದೆ. ಏನು ಮೇಡಮ್ ಅದು, ಅದೇ ಹೆಂಗೆ ಮಾಡೋದು ಅಂತ ನಿಮಗೇನಾದ್ರು ಡೌಟ್ ಇದ್ದರೆ, ತುಂಬ ವರ್ಷಗಳಿಂದ ನಿಜವಾಗ್ಲೂ ಲಕ್ಷಾಂತರ ಸ್ಟೂಡೆಂಟ್ಸ್ ಈ ವಿದ್ಯೆಗಳ ಲಾಭವನ್ನು ಪಡೆದಿದ್ದಾರೆ. ಲೈವ್ ಆಗಿ ಆಫ್ಲೈನಲ್ಲಿ ಅಂದರೆ ಡೈರೆಕ್ಟ್ ಒಂದು ದೊಡ್ಡ ಆಡಿಟೋರಿಯಮಲ್ಲಿ ನೀವು ಡೈರೆಕ್ಟಾಗಿ ನನ್ನಿಂದ ಈ ವಿದ್ಯೆಯನ್ನು ಕಲಿಬಹುದು. ಹಿಪ್ನಾಸಿಸ್ ಅಥವಾ ಸಬ್ಕಾನ್ಷಿಯಸ್ ಮೈಂಡ್ನ ಒಂದು ವಿಚಾರವಾಗಿ ಅದು ಏನು, ಎಲ್ಲಿರುತ್ತೆ, ಅದನ್ನು ಹೇಗೆ ಆಕ್ಸೆಸ್ ಮಾಡೋದು, ಆ ಮೈಂಡ್ ಪವರಿಂದ ಹೇಗೆ ರೂಟ್ ಕಾಸನ್ನು ಕಂಡುಹಿಡ್ಕೊಂಡು ಯಾವ ಥರ ಪ್ರೋಗ್ರಾಮಿಂಗ್ ಮಾಡೋದು, ಅಮೇಝಿಂಗ್ ಮಸ್ಟ್ ನೋ ಸೀಕ್ರೆಟ್ ಇದು, ಮಸ್ಟ್ ನೋ ಸೀಕ್ರೆಟ್.
ಅದನ್ನು ಕಲ್ತ್ಕೊಳ್ಳಿ. ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆವರೆಗೂ ಡೈರೆಕ್ಟ್ ಆಫ್ಲೈನ್ ಸೆಷನ್. ಅಡ್ರೆಸ್ ಬಣ್ ಸಂಘದಲ್ಲಿರುತ್ತೆ, ವಿಜಯನಗರ, ಬೆಂಗಳೂರು. ಡೀಟೇಲ್ಸು ಎಲ್ಲ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಸೂಪರ್ ಡೂಪರ್ ಡಿಸ್ಕೌಂಟೆಡ್ ರೇಟಲ್ಲಿ ಈ ಒಂದು ಆಫ್ಲೈನ್ ಸೆಷನ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಸಾಧ್ಯ ಆದರೆ ಬನ್ನಿ, ಕಲ್ತ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಆ್ಯಂಡ್ ಇದೊಂಥರ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದು ಪುಸ್ತಕ ತೊಗೊಳ್ಳೋದು, ಒಂದು ವರ್ಕ್ಶಾಪು, ಇಷ್ಟು ನಾಮಿನಲ್ ಫೀಸಿಗೆ ಏನೋ ಒಂದು ನೋಡಿ, ಒಂದು 20-30 ರೂಪಾಯಿಗೆ ಸಿಗೋ ಪುಸ್ತಕ ದೊಡ್ಡದೊಂದು ತಿರುವು ನಮ್ಮ ಲೈಫಲ್ಲಿ ಕೊಡೋ ಸಾಧ್ಯತೆಗಳಿರುತ್ತೆ. ಈ ಥರದೊಂದು ತುಂಬ ಅಫೋರ್ಡಬಲ್ ಕೋರ್ಸ್ ಫೀಸನ್ನು ಕಾರ್ಯಾಗಾರವನ್ನು ನೀವು ತೊಗೊಂಡ್ರೆ ಅದರ ಲಾಭವನ್ನು ನೀವು ಜೀವನ ಪರ್ಯಂತ ಉಪಯೋಗಿಸ್ಬೋದಾಗಿದೆ. ಎಷ್ಟೋ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಬರದೇ ಇರೋ ಥರ, ಮ್ಯಾನಿಫೆಸ್ಟ್ ಆಗದೆ ಇರೋ ಥರ ತಡಿಬೋದು. ಅಂದರೆ ಅದು ಇನ್ನೆಂಥ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ನೀವೇ ಯೋಚನೆ ಮಾಡ್ಬೋದು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆಸ್ತಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಕಾಯಿಲೆ ಬಂದಾಗ ಬಾ ಗೋಡೆ, ಬಾ ಒಡವೆ, ಬಾ ಕಾರು ವಾಸಿ ಮಾಡು ಅಂದರೆ ಬರಲ್ಲ. ಅದೇ ಒಂದು 500 ರೂಪಾಯಿ, 1000, 2000 ರೂಪಾಯಿ ಕೊಟ್ಟು ಒಂದು ಕೋರ್ಸ್ ಮಾಡಿ, ನನಗೆ ನೋವಾಗ್ತಾ ಇದೆ, ಹಿಂಸೆ ಇದೆ, ಬೇಜಾರಿದೆ, ಇನ್ನೇನು ನಾನು ಎಲ್ಲ ಬಿಟ್ಬಿಡ್ಬೇಕು ಅನ್ನೋ ಜಿಗುಪ್ಸೆ ಇದೆ ಅಂದಾಗ ಆ ವಿದ್ಯೆ ನೆನೆಸ್ಕೊಂಡಾಗ ಅಥವಾ ವಿದ್ಯೆ ಹೇಳ್ಕೊಟ್ಟವ್ರು ನೆನೆಸ್ಕೊಂಡಾಗಲೂ ಅದ್ಭುತವಾದ ಚಮತ್ಕಾರಯುತವಾದ ಬದಲಾವಣೆಯೇ ಆಗೋಗುತ್ತೆ ಅಲ್ವಾ? ಅದರಿಂದ ಯೋಚನೆ ಮಾಡಿ. ಇನ್ನು ನಾನಂತೂ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, 10 ವರ್ಷಗಳ ಆದಮೇಲೆ ಸಮೃದ್ಧಿಯಲ್ಲಿ ನಾವೊಂದು ಇವೆಂಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಅದು ಎಕ್ಸಾಕ್ಟಾಗಿ ಕೋವಿಡ್ ಟೈಮಿಗೆ ಬಂದಿದ್ದರಿಂದ ನಾವು ಆ 10 ಇಯರ್ಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ. ಆಗ್ಲಿಂದನೂ ನಾನೊಂದು ಇವೆಂಟ್ ಮಾಡ್ತೀನಿ, ನೀವೆಲ್ಲರೂ ಬರಬೇಕು, ನಿಮ್ಮೆಲ್ಲರನ್ನೂ ನಾನು ನೋಡಬೇಕು, ನಿಮ್ಮ ಪ್ರೀತಿನ ಲೈವಾಗಿ ನಾನು ಅನುಭವಿಸಬೇಕು ಅಂತ ನಾನು ಹೇಳ್ತಾನೇ ಇದ್ದೀನಿ. ಪ್ರತಿ ಆನ್ಲೈನ್ ಕ್ಲಾಸಸ್ಸಲ್ಲಂತೂ ಹೇಳ್ತಾನೇ ಇರ್ತೀನಿ. ಇನ್ಫ್ಯಾಕ್ಟ್ ಐ ಬಿಕಮ್ ವೆರಿ ಇಮೋಷ್ನಲ್ ವೆನ್ ಐ ಟಾಕ್ ಅಬೌಟ್ ಸಚ್ ಥಿಂಗ್ಸ್. ಸೊ ಖಂಡಿತ ನೀವು ನನ್ನ ಮೇ 30ನೇ ತಾರೀಕು ಬೆಳಗ್ಗೆ 9:30ಯಿಂದ 1:00ವರೆಗೆ ಇರುವಂತಹ ಬುಕ್ ಲಾಂಚಿಗೆ, ಇವೆಂಟಿಗೆ ಬರಬೇಕು. ಏನೇನಿರುತ್ತೆ, ಖಂಡಿತ ಬುಕ್ ಲಾಂಚ್ ಅಫಿಷಿಯಲಿ ಇರುತ್ತೆ. ಆ್ಯಂಡ್ ಯಾವ ರೀತಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಅಳವಡಿಸ್ಕೊಳ್ಬೇಕು, ಯಾವ ರೀತಿ ನಾವು ಅದನ್ನು ಓದಬೇಕು, ಯಾವ ಥರದ ಸ್ಥಿತಿಯಲ್ಲಿ ಅದನ್ನು ಓದಿ ತಿಳ್ಕೊಂಡ್ರೆ ನಮಗೆ ಅದರದ್ದು ಲಾಭ ಹೆಚ್ಚಾಗಿ ಸಿಗುತ್ತೆ, ನಿಮಗೆ ಯಾವ ಸಮಸ್ಯೆನ ಯಾವ ರೀತಿ ಪರಿಹಾರದ ರೀತಿಯಲ್ಲಿ ಪುಸ್ತಕದಲ್ಲಿ ತಿಳ್ಕೊಳ್ಬೇಕು ಅದು. ಮತ್ತು ನನ್ನ ಕೆಲವು ವಿದ್ಯಾರ್ಥಿಗಳು, ಕೆಲವು ತರಲೆಗಳಿದ್ದಾರೆ, ಸ್ವಲ್ಪ ಪರ್ಸನಲ್ ಪ್ರಶ್ನೆ ಎಲ್ಲ ಕೇಳ್ತಾರಂತೆ, ನನ್ನ ಫ್ಯಾಮಿಲಿ ಲೈಫ್ ಬಗ್ಗೆ, ನನ್ನ ಹ್ಯಾಬಿಟ್ಸ್ ಬಗ್ಗೆ, ಏನು ನನ್ನ ಫೇವ್ರೆಟ್ಟು, ಆ ಥರ ಎಲ್ಲ ಏನೋ ಒಂದು ಫನ್ನಿ ಒಂದು ಇದ್ರ ಥರ ಮಾಡೋಣ ಮೇಡಮ್, ಫನ್ ಎಲಿಮೆಂಟ್ ಥರ ಅಂತೆಲ್ಲ ಹೇಳಿದ್ದಾರೆ. ನೋಡೋಣ, ನಾವಂತೂ ಮಸ್ತಿನೂ ಮಾಡೋಣ, ಜ್ಞಾನನೂ ಸಂಪಾದನೆ ಮಾಡೋಣ. ಯಾಕಂದರೆ ಜ್ಞಾನ ಯಾವಾಗಲೂ ಆನಂದದ ಜೊತೆಲೇ ಬರೋದು. ನಾನಂತೂ ಕಾಯ್ತಾ ಇರ್ತೀನಿ. ಆ್ಯಂಡ್ ಈ ಬುಕ್ ಲಾಂಚ್ ಇವೆಂಟ್ ಆಲ್ಮೋಸ್ಟ್ ಫ್ರೀ, ಬಟ್ ಊಟ ವೇಸ್ಟ್ ಆಗಬಾರ್ದು ಅಂತ, ಯಾಕಂದರೆ ನಿಮ್ಮೆಲ್ಲರಿಗೂ ಭೋಜನದ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ. ಅದಕ್ಕೋಸ್ಕರ ಒಂದು ರಿಜಿಸ್ಟ್ರೇಷನ್ ಶುಲ್ಕ, ಸೊ ದಟ್ ನೀವು ಬರ್ತೀನಿ ಅಂತ ಹೇಳಿ ಆಮೇಲೆ ಬರದೇ ಇದ್ದರೆ ಬೇರೆಯವ್ರಿಗೆ ಪಾಪ ಅದ್ರ ಲಾಭ ಸಿಗದೆ ಇರೋ ಥರ ಆಗಿಬಿಡುತ್ತೆ. ಅದರಿಂದ ದಯವಿಟ್ಟು ನೀವು ಬರಬೇಕು, ಭಾಗವಹಿಸಬೇಕು. ಆ್ಯಂಡ್ ಬರ್ತೀನಿ ಅಂತ ರಿಜಿಸ್ಟರ್ ಮಾಡಿದ್ಮೇಲೆ ಅದು ಶುಲ್ಕ ತುಂಬ ಕಮ್ಮಿ ಇಟ್ಟಿದ್ದೀವಿ, 199 ರೂಪೀಸು. ನೀವು ಬರದೆ ಮಿಸ್ ಮಾಡಬಾರ್ದು. ಊಟ, ನೀರು ವ್ಯವಸ್ಥೆ ಮತ್ತು ಬೇರೆಯವ್ರು ಯಾರೋ ಆಸೆ ಪಟ್ಟು ಬರೋ ಜಾಗ ತೊಗೊಳ್ತಾರಂತ ಬರ್ತೀನಿ ಅಂದರೆ ಕಮಿಟ್ಮೆಂಟ್ ಆಗಿ ಬನ್ನಿ. ನಾನಂತೂ ತುಂಬ ಆತರದಿಂದ, ಒಂದು ತವರು ಮನೆಯಿಂದ ಉಡುಗೊರೆ ಬಂದರೆ ಹೆಣ್ಮಗು ವೇಟ್ ಮಾಡ್ತಾ ಇರ್ತೀನಿ. ಬರ್ತೀರಲ್ವಾ? ಎಸ್, ಎಲ್ಲ ಡೀಟೇಲ್ಸು ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ಲಿದೆ. ಥ್ಯಾಂಕ್ ಯು ಸೋ ಮಚ್. 3Mನ ಫಾಲೋ ಮಾಡೋದು ಮರಿಬೇಡಿ. ಆ್ಯಂಡ್ ಎಸ್, ಈ 3Mನ ಫಾಲೋ ಮಾಡಿದ್ರೆ ಇನ್ನೊಂದು ದೊಡ್ಡ ಎಮ್, ಎಲ್ಲರೂ ತುಂಬ ಆ್ಯಂಗ್ಸೈಟಿಲಿ ಪಡ್ಕೊಳ್ಳೋಕೆ ಇಷ್ಟಪಡೋ ಮನಿ ಎಮ್ಮು ಬರುತ್ತೆ ರೀ, ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು. ಬಟ್ ಈ 3Mನ ಫೌಂಡೇಶನ್ ಮೊದಲು ಹಾಕ್ಕೊಳ್ಳಿ. ಮತ್ತೊಮ್ಮೆ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.